ನೀವು ಅಣ್ಣ ಅಂದಿದ್ದಾಗ ಅಲ್ಲಿರೋ ಬರೋರೆಲ್ಲ ನೋಡ್ತಾರೆ ಕರ್ಮ. ಬೇಜಾರು ಇಲ್ಲ ಹೇಳ್ಕೊಬಿಡಿ ನೀವು. ಮಠ ಮಧ್ಯಾಹ್ನ ನನ್ನ ತಮ್ಮನ ರಥ ಏರಿ ಕಾಮಿಡಿ ಮಾಡ್ಕೊಂಡು ಫ್ಯಾಮಿಲಿ ಎಲ್ಲ ನಾವು ಹೊರಟಿದ್ದು ಶ್ರೀ ಕ್ಷೇತ್ರ ಕಬ್ಬಳಿಗೆ. ಕಾರ್ತಿಕ್ ಮಾಸ ಆಗಿರೋದ್ರಿಂದ ಇಲ್ಲಿ ಕಬ್ಬಳಿನಲ್ಲಿ ಜಾತ್ರೆ ನಡೀತಾ ಇತ್ತು. ಸೊ ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮ ನನ್ನ ತಂಗಿಯವರೆಲ್ಲ ಹೊರಟಿದ್ರು. ಸೊ ಅವ್ರ ಜೊತೆನೇ ನಾವು ಕೂಡ ಹೊರಟ್ಬಿಟ್ಟು ಬಂದ್ವಿ. ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ದೇವಸ್ಥಾನದ ಹತ್ರ ಫುಲ್ಲು ರಶ್ ಇತ್ತು. ರಶ್ ಇದ್ರೂ ಕೂಡ ದರ್ಶನ ಚೆನ್ನಾಗಾಯಿತು. ಇಲ್ಲಿ ಹಿಂದೆ ಇರೋ ಬಸವಣ್ಣಂಗೆ ಮನೆಯಿಂದ ತೊಗೊಂಡು ಬಂದಿದ್ದು ಒಂದು ತೀರ್ಥದ ಕಾಯಿನ ಬಸವಣ್ಣನ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು, ಅದಕ್ಕೆ ಮನೆಯಿಂದ ಏನು ಹಸು ಅಥವಾ ಎಮ್ಮೆ ಇರೋರು ಹಾಲನ್ನು ತೊಗೊಂಡು ಬಂದು ಬಸವನ ಮೇಲೆ ಹಾಕ್ತಾರೆ. ಹಿಂದೆ ಕಲ್ಯಾಣಿ ಇದೆ, ಅಲ್ಲಿ ಫಸ್ಟ್ ನಾವು ದೇವಸ್ಥಾನ ಹೊರಗಡೆ ಹೋಗ್ಬೇಕಂತಂದರೆ ಕಲ್ಯಾಣಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಕಾಲೆಲ್ಲ ತೊಳ್ಕೊಂಡು ಆಮೇಲೆ ದೇವಸ್ಥಾನ ಹತ್ರ ಹೋಗಬೇಕು. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ ಅಂತ ಆಡಿಲ್ಕೊಂಡು ನಾವು ನನ್ನ ತಮ್ಮಂಗೆ ರಕ್ಷಾ ಕವಚ ಇರೋಂಥದ್ದನ್ನು ಕಟ್ಟಿದ್ವಿ. ಆದರೆ ಅವನು ನನಗೆ ಅಣ್ಣ ಅಲ್ಲ, ನನ್ನ ತಮ್ಮ ಬೆಳೆದಿರೋನು ಮಾತ್ರ ಅಣ್ಣನ ಥರ. ಎಲ್ಲ ಮುಗಿಸ್ಕೊಂಡು ಮನೆ ದಾರಿ ಹಿಡಿ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.